30 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಅಧಿಕೃತವಾಗಿ ಒಂದು ತಾತ್ವಿಕ ಅಂತ್ಯವನ್ನು ಕಾಣಿಸ್ತಕ್ಕಂಥ ಒಂದು ವೈಜ್ಞಾನಿಕ ಸಮೀಕ್ಷೆಗೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತದಿಂದ ತುಮಕೂರಿನ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಎನ್ಆರ್ ಕಾಲೋನಿಯ ಮೋತಿತೋಪ್ ಸರ್ಕಲ್ನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶುಭಾ ಕಲ್ಯಾಣ್ ಅವರು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣೆ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರಭು ಅವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಇವತ್ತು ಅಧಿಕೃತವಾಗಿ ಚಾಲನೆ ಕೊಟ್ಟು ವೈಜ್ಞಾನಿಕ ಸಮೀಕ್ಷೆಯಲ್ಲಿ ಗಣತಿದಾರರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋದ್ರ ಬಗ್ಗೆ ಒಂದು ಜಾಗೃತಿಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ನಮಗೆ 2024ರ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕೆ ದೊರೆರಾಜ್ ಅವರು ಈ ಮೀಸಲಾತಿ ಅಂದರೆ ಒಳ ಮೀಸಲಾತಿಯ ಒಂದು ಸಂಖ್ಯೆಗೆ ಅಂದರೆ ನಾವೇನು ಸಮೀಕ್ಷೆಯಲ್ಲಿ ನಮ್ಮ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಈ ಮಾಹಿತಿಗೆ ಪೂರಕವಾಗಿರ್ತಕ್ಕಂಥ ಮೀಸಲಾತಿ ನಿಗದಿ ಆಗಲಿದೆ. ಹಾಗಾಗಿ ಎಲ್ಲರೂ ಸಹ ಭಾಗವಹಿಸಬೇಕು ಗಣತಿಯಲ್ಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದೀವಿ. ಈ ಭಾಗವಾಗಿ ಈಗಾಗಲೇ ಕಳೆದ 15 ದಿವಸದಿಂದ ಒಳ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲೆಯಲ್ಲಿ ಪ್ರತಿ ಪಂಚಾಯಿತಿ ವಾರ್ಡು ಮತ್ತು ವಾರ್ಡ್ ವಾರು ನಾವು ಜಾಗೃತಿಯನ್ನು ಮಾಡಿ ಮನೆ ಮನೆಗೆ ತಲುಪತಕ್ಕಂಥ ಕೆಲಸವನ್ನು ಮಾಡಿ ಸ್ವಯಂ ಸೇವಕರ ಮುಖಾಂತರವಾಗಿ ಆ ಬೀದಿಗಳಲ್ಲಿ ಅವರು ಮಾಹಿತಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೀವಿ. ಜಿಲ್ಲಾಡಳಿತ ಅದೇ ರೀತಿ ಸಜ್ಜಾಗಿದೆ. ಎಲ್ಲರೂ ಸಹ ನಮ್ಮ ಸಮುದಾಯದವರು 101 ಜಾತಿಯ ಪರಿಶಿಷ್ಟ ಜಾತಿಯ ಸಮುದಾಯದವರು ಇದರಲ್ಲಿ ಭಾಗವಹಿಸಿ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಪಡಿತಕ್ಕಂಥದ್ರಲ್ಲಿ ಮುಂದಾಗಬೇಕು ಅಂತ ಹೇಳ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಇದು ಆಗ್ತಾ ಇದೆ, ಇಡೀ ರಾಜ್ಯದಲ್ಲಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ 31 ಜಿಲ್ಲೆಗಳಲ್ಲಿ ಇದು ಆಗ್ತಾ ಇದೆ. ಪರಿಶಿಷ್ಟ ಜಾತಿ ಕಾಲೋನಿಗಳು ಏರಿಯಾಗಳಲ್ಲಿದ್ದಾವೆ, ಅಲ್ಲಿ ಮಾತ್ರ ಇದಾಗ್ತಾ ಇದೆ. ನಾವು ಇಡೀ ಸ್ಲಂ ಜನಾಂದೋಲನ ಕರ್ನಾಟಕ ಇಡೀ ರಾಜ್ಯದಲ್ಲೂ ಸಹ ಮಾಡ್ತಾ ಇದ್ದೀವಿ. ಈಗ ತುಮಕೂರು ಜಿಲ್ಲೆಯಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿ ಒಂದು ವೇದಿಕೆ ಮಾಡಿಕೊಂಡು ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಕಾಲೋನಿಗಳ ಮಟ್ಟದಲ್ಲಿ ಏರಿಯಾಗಳ ಮಟ್ಟದಲ್ಲಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಹೆಸರು ಎ ನರಸಿಂಹಮೂರ್ತಿ, ರಾಜ್ಯ ಸಂಚಾಲಕ ಸ್ಲಂ ಜನಾಂದೋಲನ.